ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಎಲೆಕ್ಷನ್ ಟೈಮು ನಮ್ಮಲ್ಲಿ ಇನ್ನೇನು ಎಲೆಕ್ಷನ್ ಡಿಕ್ಲೇರ್ ಆಗಿ ಹೋಗಿದೆ. ಏಪ್ರಿಲ್ 26ನೇ ತಾರೀಕು ನಾವೆಲ್ಲ ಓಟ್ ಹಾಕ್ತೀವಿ. ಮೈಸೂರಿನಲ್ಲಿ ಶ್ರೀಕೃಷ್ಣ ದತ್ತ ಯದುವೀರ ಚಾಮರಾಜ ಒಡೆಯರ್ BJP ಅಭ್ಯರ್ಥಿ ಮಹಾರಾಜರು ಅವರು 3 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಇಂಡಿಯಾ ದೇಶದಲ್ಲಿ ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆಲ್ತಕ್ಕಂಥ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ BJPಯವರು. ಅದರಲ್ಲಿ ಮೈಸೂರು ಒಂದು. ಮೈಸೂರಲ್ಲಿ ಬೇರೆ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಿರಲಿ, ಅದು ಸುಮ್ಮನೆ ನಾಮಕಾವಸ್ಥೆ ಎಲೆಕ್ಷನ್ನು. ನಮ್ಮ ಶ್ರೀಕೃಷ್ಣ ದತ್ತ ಯದುವೀರ ಒಡೆಯರವರು ಏನಿದ್ದಾರೆ, ಮೈಸೂರಿನ ಮಹಾರಾಜರು 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಇದು ಬಹಳ ಕಂಫರ್ಟಬಲ್ ವಿಕ್ಟ್ರಿ ಅಂತ ಹೇಳಿಬಿಟ್ಟು ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತೀವಿ. ನೋಡಿ, ಕರ್ನಾಟಕದಲ್ಲಿ BJP ಪರವಾಗಿಲ್ಲ. ಜನಾರ್ದನ್ ರೆಡ್ಡಿ ವಾಪಸ್ BJPಗೆ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಪವರ್ಫುಲ್ ಆಗಿದೆ. ಮತ್ತು ಜನಾರ್ದನ ರೆಡ್ಡಿಯವ್ರದ್ದು ತಪ್ಪಿಲ್ಲ. ಮಣ್ಣು ಸಿಗ್ತಿತ್ತು, ಮಣ್ಣು ನಮ್ಮ ದೇಶದಲ್ಲಿ ಡಿಮ್ಯಾಂಡ್ ಇರಲಿಲ್ಲ, ಎಲ್ಲಿ ಡಿಮ್ಯಾಂಡ್ ಇತ್ತು ಅಲ್ಲಿ ಮಾರಿದ್ರು, ದುಡ್ಡು ಮಾಡ್ಕೊಂಡ್ರು, ಹೆಲಿಕಾಪ್ಟರ್ ಓಡಾಡಿದ್ರು. ಆದ್ದರಿಂದ ಕಣ್ಣೂರಿ ಬಿತ್ತು. ಇವ್ರು ಮಾಡಿ ತಪ್ಪು ಅಂತ ಗೊತ್ತಾಯ್ತು. ಇಲ್ಲ ಅಂದರೆ ಈ ದೊಡ್ಡ ಕಾಂಗ್ರೆಸ್ 65 ವರ್ಷ ಏನು ರೂಲ್ ಮಾಡ್ತಾರೆ, ಇವ್ರಿಗೆ ಎಲ್ಲಿ ದುಡ್ಡಿದೆ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಏನು ಅಂತ ದುಡ್ಡು ಬೇಕಾ, ಮಿಡ್ಲ್ ಕ್ಲಾಸ್ಗೆ ಟ್ಯಾಕ್ಸ್ ಹಾಕಿ, ಯಾರು ಬ್ರಾಹ್ಮಣರಿದ್ದಾರೆ ಅವ್ರಿಗೆ ಟ್ಯಾಕ್ಸ್ ಹಾಕಿ, ಯಾರು ಮೇಲ್ವರ್ಗ ಇದ್ದಾರೆ ಅವ್ರಿಗೆ ಟ್ಯಾಕ್ಸ್ ಹಾಕಿ, ಮತ್ತು 100 ರೂಪಾಯಿ ಕಲೆಕ್ಟ್ ಮಾಡಿ 10 ರೂಪಾಯಿ ಖರ್ಚು ಮಾಡಿ 90 ರೂಪಾಯಿ ಜೋಬಲ್ಲಿ ಬಿಟ್ಕೊಳ್ಳಿ. ಹೀಗೆ ಮಾಡಿ 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 ಏನಾಯಿತು, ಭ್ರಷ್ಟಾಚಾರ ಆಕಾಶನ ಮೇಲೆ ಬೆಳೀತು. ಅದನ್ನೇ ಲಾಭ ಮಾಡಿಕೊಂಡು ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು, 2019 ಪ್ರಧಾನಮಂತ್ರಿ ಆದರು, 2024ರಲ್ಲಿ ಹ್ಯಾಟ್ರಿಕ್ ಸಾಧಿಸ್ತಾರೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾರೆ. 400 ಗಡಿ ದಾಟತ್ತೆ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂದರೆ ಈ 2/3 ಮೆಜಾರಿಟಿ ಭಾಳ ಅನಿವಾರ್ಯ. ಆ ದೃಷ್ಟಿಯಿಂದ ಅಬ್ ಕಿ ಬಾರ್ 400 ಪಾರ್ ಏನಿದೆ, ಇದು ಬಹಳ ಮಹತ್ವ ಪಡೆದಿದೆ. ಏನಾಗುತ್ತೆ, ಕಾಂಗ್ರೆಸ್ಸು ಒಡೆದ ಮನೆ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಮತ್ತು ಇಂಡಿಯಾ ದೇಶದಲ್ಲಿ ಇಂಡಿ ಬ್ಲಾಕ್ ಅಂತ ಮಾಡೋಕ್ಕೆ ಹೊರಟರು. ಯಾರು ನಮ್ಮ ಮುಂದೆ ಇಟ್ಕೊಂಡು ಹೊರಟರು? ಸೋನಿಯಾ ಗಾಂಧಿಗೆ ಮಗ ಮುದ್ದು. ಮಗ ಎಲ್ಲ ತಾಯಿಯಂದ್ರಿಗೂ ಮುದ್ದು, ಸೋನಿಯಾ ಗಾಂಧಿಗೆ ಮಗ ಮುದ್ದು. ಆದರೆ ಆ ಮಗನಿಗೆ ಬ್ರೈನೇ ಮೆಚ್ಯೂರ್ ಆಗಿಲ್ಲ ರೀ. ಬ್ರೈನ್ ಮೆಚ್ಯೂರ್ ಆಗಿಲ್ಲ ಅಂದರೆ ಏನಾಗಿದೆ, ಅವರು ಚಕ್ರವರ್ತಿ ಯಾವಾಗ ಭ್ರಷ್ಟ, ಯಾವಾಗ ಬುದ್ಧಿ ಇದ್ದವನು ಅಂತಾನೆ. ಸಾಮಂತರಾಜರು ಅತ್ಯಂತ ದುಡ್ಡು ಮಾಡ್ಬೋದು, ಜಾಸ್ತಿ ದುಡ್ಡು ಮಾಡ್ಬೋದು. ಇದ್ರದ್ದು ನೋಡ್ಬಿಟ್ಟಿದ್ದೀವಿ ನಾವು. YS ರಾಜಶೇಖರ್ ರೆಡ್ಡಿ ಅಂತಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ನವ್ರು ಏನು ಅನ್ಕೊಂಡಿರ್ತಾರೆ, ಈತ 100 ರೂಪಾಯಿ ಹೊಡೆದ್ರೆ, 100 ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರೆ 60 ರೂಪಾಯಿ ನಮಗೆ ಕೊಡ್ತಾನೆ, 20 ರೂಪಾಯಿ ಖರ್ಚು ಮಾಡ್ತಾನೆ, 20 ರೂಪಾಯಿ ಅವನು ಇಟ್ಕೊಳ್ತಾನೆ, ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಇದ್ಬಿಟ್ರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಭ್ರಷ್ಟಾಚಾರ ಗ್ರೌಂಡ್ ಲೆವೆಲಲ್ಲಿ ಹೇಗೆ ನಡೆಯುತ್ತೆ ಅಂತಂದ್ಬಿಟ್ಟು. ಆದರೆ ಈ YS ರಾಜಶೇಖರ್ ರೆಡ್ಡಿ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಸತ್ತೋದ ಮೇಲೆ ಗೊತ್ತಾಯಿತು, ಕಾಂಗ್ರೆಸ್ಸಿನ ಅಧಿನಾಯಕಿಗಿಂತ ಜಾಸ್ತಿ ದುಡ್ಡಿತ್ತು ಇವ್ರ ಹತ್ರ ಅಂತ ಅಂದ್ಬಿಟ್ಟು. ಆವಾಗ ಇವ್ರ ಏನು ಸಾಮಂತರಾಜರು ಚಕ್ರವರ್ತಿಗಿಂತ ಜಾಸ್ತಿ ದುಡ್ಡು ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ಈ ಥರ ಒಂದು ಹವಾ ಕ್ರಿಯೇಟ್ ಆಯಿತು. ಮತ್ತು ಜನಗಳು ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡೋದು. ಏನು ಅಂದರೆ, ಚಕ್ರವರ್ತಿ ಭ್ರಷ್ಟ ಆದಷ್ಟು, ಚಕ್ರವರ್ತಿ ಅಮಾಯಕ ಆದಷ್ಟು, ಚಕ್ರವರ್ತಿ ಅಜ್ಞಾನಿ ಆದಷ್ಟು ಸಾಮಂತರಾಜನ ಅನುಕೂಲ. ಹಾಗಾಗಿ ಏನಾಗಿದೆ, ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಆಗಿರಲಿ, ನಾನು ಮುಖ್ಯಮಂತ್ರಿ ಆಗಿರಬೇಕು ಅಂತ ಇನ್ನಿಲ್ಲದ ಆಟಗಳನ್ನ ಹಾಕ್ತಾ ಇದ್ದಾರೆ. ಏನು ಅಂತಂದರೆ, ಸಾಮಾನ್ಯವಾಗಿ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇತ್ತು, ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಚಾಣಾಕ್ಷ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಕೊರಟಗೆರೆಯಿಂದ ಪರಮೇಶ್ವರ್ ಅನ್ನೋರು SC ಕ್ಯಾಂಡಿಡೇಟ್, ಅವರು ಶೆಡ್ಯೂಲ್ ಕ್ಯಾಸ್ಟ್ ಆರಕ್ಷಿತ ಇದರಿಂದ ಪ್ರದೇಶದಿಂದ ಆಯ್ಕೆಯಾಗಿ ಬರ್ತಾರೆ. ಅವ್ರನ್ನೇನು ಮಾಡ್ತಾರೆ, MLA ಎಲೆಕ್ಷನ್ ನಿಂತಾಗ ಅವ್ರನ್ನ ಸೋಲಿಸ್ಬಿಡ್ತಾರೆ. MLA ಎಲೆಕ್ಷನ್ ಆಗಿ ಗೆಲ್ಲೋದಿಲ್ಲ, ಅಷ್ಟರ ಮಟ್ಟಿಗೆ ನೋಡ್ಕೋತಾರೆ. ಅಷ್ಟರ ಮಟ್ಟಿಗೆ ಅವ್ರನ್ನ ಹಿಂದಕ್ಕೆ ಸರಿಸ್ಬಿಡ್ತಾರೆ. MLA ಗೆದ್ದಿರ್ತಾರೆ, ಇವರು ಮುಖ್ಯಮಂತ್ರಿ ಪೈಪೋಟಿ ಬರೋದು, ಅವ್ರನ್ನ ಸೋಲಿಸ್ಬಿಡ್ತಾರೆ. ಪಾಪ ಆತನಿಗೆ ಗೊತ್ತಾಗೋದಿಲ್ಲ. ಈಗೇನಾಗಿದೆ, ಆತ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಕರ್ನಾಟಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹಿಂದುಳಿದ ಜನಾಂಗದ ವರ್ಗದಿಂದ ಬಂದವರು ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಇದಿಲ್ಲಿಗೆ ನಿಂತಿಲ್ಲ ರೀ. ಏನಾಗಿದೆ ಅಂತಂದರೆ ನೋಡಿ, ಚೀಫ್ ಮಿನಿಸ್ಟರ್ ಇನ್ ವೇಟಿಂಗ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಿರೋರಲ್ಲಿ ನಮ್ಮ DK ಶಿವಕುಮಾರ್ ಏನಿದ್ದಾರೆ ಬಹಳ ಅಗ್ರಮಣ್ಯ ಇದೆ. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಈ ಸತಿ ಲೋಕಸಭಾ ಎಲೆಕ್ಷನ್ನಲ್ಲಿ
2024 ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನಲ್ಲಿ 20 ಸೀಟಿಗಿಂತ ಜಾತಿ ತಗೊಂಡ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತಂದರೆ, ಈ ಭಾಗದಲ್ಲಿ ಮೈಸೂರು, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರದಲ್ಲಿ ಇವ್ರ ವರ್ಚಸ್ಸು ಬಹಳ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಕುತಂತ್ರಿ ಅಲ್ಲ. ಆತ ತಂತ್ರಗಾರಿಕೆ ರಾಜಕಾರಣ ಮಾಡ್ಬೋದು ಅಥವಾ ಹೊರಟುತನ ಇರ್ಬೋದು, ಆದರೆ ಕುತಂತ್ರದ ರಾಜಕಾರಣ ಮಾಡೋದು ಸಿದ್ದರಾಮಯ್ಯನವರು. ಬಹಳ ಚಾಣಾಕ್ಷ ಅಂತ ಹೇಳ್ತೀವಿ, ಬುದ್ಧಿವಂತರು ಇದ್ದಾರೆ, ಆದರೆ ಇದ್ದಿದ್ದಲ್ಲಿ ಪ್ರಾಮಾಣಿಕರು. ಕುತಂತ್ರದ ರಾಜಕಾರಣ ಮಾಡಲ್ಲ, ತಂತ್ರಗಾರಿಕೆ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಏನಾದರೂ ಕರ್ನಾಟಕದಲ್ಲಿ ಈ 2024 ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ 20 ಸೀಟಿಗಿಂತ ಜಾಸ್ತಿ ತಗೊಳ್ಳಿಲ್ಲ ಅಂದರೆ, 20 ಸೀಟಿಗಿಂತ ಕಡಿಮೆ ತಗೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಗೋಡೆ ಮೇಲೆ ಬರೆದಿಟ್ಕೊಂಡ್ಬಿಡ್ಬೋದು ಇದನ್ನು, ಅಷ್ಟು ಸ್ಪಷ್ಟವಾಗಿದೆ. ಮತ್ತು ಅದಕ್ಕೆ ಪೂರಕವಾದ ಅನೇಕ ಬೆಳವಣಿಗೆಗಳು ನಡೀತಾ ಇದೆ. ಇದು ನೋಡ್ಬೋದು, ರಾಜಕೀಯ ಏನು ದೊಂಬರಾಟಗಳು ನಡೀತಾ ಇರುತ್ತೆ, ಚಾವಡಿಗಳಲ್ಲಿ ಏನು ಮಾತುಕತೆಗಳಾಗುತ್ತೆ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇದೆ. ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸ್ವಾಭಾವಿಕ. ಹಾಗಾಗಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ 20 ಸೀಟ್ ಬರ್ದಂಗೆ ನೋಡ್ಕೊಳ್ಳೋದಕ್ಕೆ ಅವ್ರದ್ದು ಸಾಕಷ್ಟು ಎಫರ್ಟ್ಸ್ ಇರುತ್ತಂತೆ ಅನ್ನೋದು ಕೇಳಿ ಬರ್ತಾ ಇದೆ. ಬಟ್ ಇದು ಗೌಣ, ಇದನ್ನು ನಂಬೋಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ, ಏನೇ ಆಗಲಿ ಕಾಂಗ್ರೆಸ್ 20 ಸೀಟ್ ತಗೊಳ್ಳಿಲ್ಲ ಅಂತಂದರೆ ಕುರ್ಚಿ ಅಲ್ಲಾಡೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಿಂದ ಇಳಿಬೇಕಾಗತ್ತೆ. ಅದಕ್ಕೇನು ಮಾಡ್ತಾರೆ, ಅವರು ಸಹ ಸಾಕಷ್ಟು ಹರಸಾಹಸ ಮಾಡ್ತಾರೆ. ಏನು ಅಂದರೆ, ಬಸ್ನ ಫ್ರೀ ಕೊಟ್ಟರು, 200 ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟರು, ಹೆಂಗಸರಿಗೆ 2,000 ಕೊಟ್ಟರು, ಯುವ ನಿಧಿ ಕೊಟ್ಟರು, ಮತ್ತು ಅನ್ನಭಾಗ್ಯ ಕೊಟ್ಟರು. ಅದು ಟುಸ್ಸಾಗೋಯ್ತು. ಇದೆಲ್ಲ ಟುಸ್ಸಾದರೂ ಸಹ ಅವರೇನು ಮಾಡಿದ್ರು, ಬಸ್ಸುಗಳು ಕರ್ನಾಟಕ KSRTC ಬಸ್ಸುಗಳು ಹಿಂದೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಮಾಡಿಬಿಟ್ರು. ಇದೆಲ್ಲ ಏನಾಯಿತು, ಗಾಯದ ಮೇಲೆ ಉಪ್ಪು ಹಾಕಿದಂಗೆ. ಇದೆಲ್ಲದಕ್ಕಿಂತ ಮೀರಿ ಇನ್ನೊಂದು ಬೆಳವಣಿಗೆ ನಡೀತು. ಏನು ಅಂದರೆ, ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಿದೆ, ಮತ್ತು ಕುಡಿಯೋ ಬೋರ್ವೆಲ್ ತೋರ್ಸೋಕ್ಕೆ ದುಡ್ಡಿಲ್ವಂತೆ, ರಸ್ತೆಗಳು ರಿಪೇರಿಗೆ ದುಡ್ಡಿಲ್ವಂತೆ. ನೋಡಿ, ಮೈಸೂರು ಬೆಂಗಳೂರಿನಲ್ಲಿ ಟೆಂಪ್ರೇಚರು 36, 37, 38, 40 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಇರ್ತಾ ಇದೆ. ಇಲ್ಲೇನಾಗುತ್ತೆ, ಹಗಲು ಹೊತ್ತಲ್ಲಿ ಇಷ್ಟು ಟೆಂಪ್ರೇಚರ್ ಏರಿದೆ ಅಂತಂದರೆ ನರಕ ತೋರಿಸ್ತಾ ಇದ್ದಾರೆ, ನಮಗೆ ದುಡ್ಡು ಕೊಟ್ಟರು ಕರೆಂಟ್ ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಇದೆಲ್ಲ ಆಗಿರೋದು ಫ್ರೀ ಬಿ ಕೊಟ್ಟಿರೋದ್ರಿಂದ. ಏನು ಫ್ರೀ ಬಿ ಕೊಟ್ಟಿದ್ದಾರೆ, ಎಲ್ಲ ದುಡ್ಡುಗಳನ್ನು ತೊಗೊಂಡೋಗಿ ಅಲ್ಲಿಗೆ ಸುರಿದಿದ್ದಾರೆ. ಹಾಗಾಗಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಎಲೆಕ್ಟ್ರಿಸಿಟಿ ಪರ್ಚೇಸ್ ಮಾಡೋದಕ್ಕೆ ದುಡ್ಡಿಲ್ಲ, ಎಲೆಕ್ಟ್ರಿಸಿಟಿ ಕೊಡೋದಕ್ಕೆ ದುಡ್ಡಿಲ್ಲ, ರಸ್ತೆಗಳನ್ನ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ, ನೀರಿನ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ದುಡ್ಡಿಲ್ಲ. ಎಲ್ಲ ದುಡ್ಡಿಲ್ಲ ಅಂತಂದ್ಬಿಟ್ಟು ಇವರು ಏನಾಗಿದೆ, ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತಾ ಇದ್ದಾರೆ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮೈಸೂರಿಗೆ ಬಂದಿದ್ದರು. ಮೈಸೂರಿಗೆ ಬಂದಾಗ KSOU ಸೆನೆಟ್ ಹಾಲಲ್ಲಿ ಅವ್ರದ್ದು ಇನ್ಫಾರ್ಮಲ್ ಇಂಟ್ರ್ಯಾಕ್ಷನ್ ಇತ್ತು, ಅಂದರೆ ಅನೌಪಚಾರಿಕ ಮಾತುಕತೆ ಇತ್ತು. ಅದರಲ್ಲಿ ಅವ್ರು ಹೇಳಿದ್ರು, ಕರ್ನಾಟಕಕ್ಕೆ ಕೊಡಬೇಕಾದ ಎಲ್ಲ ದುಡ್ಡುಗಳನ್ನೂ ಕೊಟ್ಟಿದ್ದೀವಿ, ಸರ್ಕಾರ ಸಂವಿಧಾನದಿಂದ ನಡೆಯುತ್ತೆ, ಸರ್ಕಾರ ರೀತಿ ನೀತಿಗಳಿಂದ ನಡೆಯುತ್ತೆ, ಸರ್ಕಾರ ನಿಯಮದಿಂದ ನಡೆಯುತ್ತೆ, ನಾವು ಕರ್ನಾಟಕಕ್ಕೆ ಕೊಡಬೇಕಾಗಿರೋ ಎಲ್ಲ ದುಡ್ಡನ್ನ ಕೊಟ್ಟಿದ್ದೀವಿ, ಯಾವುದೇ ದುಡ್ಡನ್ನ ಹಿಡಿದಿರ್ತಕ್ಕಂಥ ಪ್ರಸಂಗನೇ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಮಾತು ಹೇಳ್ತಾ ಇದ್ದಾರೆ. ಬಹಿರಂಗ ಚರ್ಚೆಗೆ ಆಹ್ವಾನ ಬನ್ನಿ. ಮುಖ್ಯಮಂತ್ರಿಯವರು ಬಹಿರಂಗ ಚರ್ಚೆಗೆ ಚಾಲೆಂಜ್ ಮಾಡಿದ್ದಾರೆ. ಅಂದರೆ ಇವ್ರು ಏನು ಅಂತಂದರೆ, ಕುರಿ ಕಾಯೋ ಇದರಿಂದ ವ್ಯವಸ್ಥೆಯಿಂದ ಹೊರಗೆ ಬಂದಿಲ್ವಾ ಅಂತ ಅನಿಸುತ್ತೆ. ಯಾಕೆ ಅಂದರೆ, ಮುಖ್ಯಮಂತ್ರಿ ಆಗಿರೋರು ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನ, ಬಡ್ಜೆಟನ್ನು ಮತ್ತು ಫೈನಾನ್ಸ್ ಕಮಿಷನ್ ಇದೆ, ಅದರ ಮುಖಾಂತರ ಕೇಂದ್ರ ಸರ್ಕಾರ ಕಳಿಸ್ಬೇಕು. ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕು, ದುಡ್ಡನ್ನ ರಿಲೀಸ್ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಏನೋ ಲೋಕಸಭಾ ಎಲೆಕ್ಷನ್ ಬಂತು, ಬಹಿರಂಗ ಚರ್ಚೆಗೆ ಬನ್ನಿ ಅಂತಂದರೆ, ಸ್ವಾಮಿ ನಿಮ್ಮ ಹಿಂಬಾಲಕರು ನಂಬೋದು, ನಿಮಗೆ ಹಿಂಬಾಲಕರು ಮುಂಬಾಲಕರಿದ್ದಾರೆ, ನಿಮ್ಗೆ ಓಟ್ ಹಾಕೋರಿದ್ದಾರೆ, ನಿಮ್ಗೆ ಏನಂದ್ರೆ ಜೈ ಅನ್ನೋರಿದ್ದಾರೆ, ಅವ್ರು ನಂಬೋದು. ಆದರೆ ಕರ್ನಾಟಕ ಜನನ ಮುಟ್ಟಾಡಲ್ಲ. ನೀವೇನು 20 ಸೀಟ್ ಏನಂತ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಅದನ್ನು ಸಹ ಮುಟ್ಟೋದು ಕಷ್ಟ ಆಗುತ್ತೆ. 20 ಸೀಟಲ್ಲ, BJPಯವರು 25 ಸೀಟುಗಳನ್ನ ಗೆಲ್ತಾರೆ. 25 ಸೀಟುಗಳನ್ನ ಗೆದ್ದು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಒಕ್ಕಲಿಗ ಜನಾಂಗವನ್ನು ಎಷ್ಟು ದಿವಸ ದೂರ ಇಡ್ತೀರಾ? ಒಕ್ಕಲಿಗ ಜನಾಂಗ ನಂಬರ್ 2 ಇರ್ಬೋದು, ಆದರೆ ಅವರು ಅತ್ಯಂತ ಶ್ರೀಮಂತರಿದ್ದಾರೆ, ರಾಜಕೀಯದಲ್ಲಿ ಅತ್ಯಂತ ಚಾಣಾಕ್ಷರಿದ್ದಾರೆ. ಇವ್ರನ್ನ ಅಧಿಕಾರದಿಂದ ದೂರ ಇಟ್ಟು ನೀವು ಮೆರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.